ಓಂ ಶ್ರೀಕೃಷ್ಣ ಪರಮಾತ್ಮನೇ ನಮಃ. ನನ್ನ ಹೆಸರು HR ರಾಜೇಶ್ವರಿ ಗುಪ್ತಾ, ಚಿಕ್ಕಬಳ್ಳಾಪುರ. ಆತ್ಮೀಯ ಗೀತಾ ಮಿತ್ರರಿಗೆ ನನ್ನ ನಮನಗಳನ್ನು ತಿಳಿಸುತ್ತಾ, ಗೀತಾ ಮಾತೆಯ ಆಶೀರ್ವಾದದೊಂದಿಗೆ ಗೀತಾ ನಿಧಿ ಎನ್ನುವ ವಿಷಯದ ಬಗ್ಗೆ ನನಗೆ ತಿಳಿದ ಮಟ್ಟಿಗೆ ನನ್ನ ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಭೂಮಿಯ ಆಳವನ್ನು ಅಗೆದಾಗ ಹೇಗೆ ನಾಣ್ಯಗಳ ರಾಶಿ, ಆಭರಣ, ಚಿನ್ನ, ಬೆಳ್ಳಿ, ವಜ್ರ, ವೈಢೂರ್ಯ, ಸಂಪತ್ತು ಮುಂತಾದ ಬೆಲೆ ಬಾಳುವ ನಿಧಿಗಳು ದೊರಕುತ್ತವೆಯೋ, ಅದೇ ರೀತಿ ನಾವು ಗೀತೆಯನ್ನು ಆಳವಾಗಿ ತಿಳಿಯಲು ಪ್ರಯತ್ನಿಸಿದಾಗ ನಮ್ಮ ಜೀವನಕ್ಕೆ ಬೇಕಾಗುವ ನೂರಾರು ಸಾವಿರಾರು ಉಪದೇಶಗಳು ನಮಗೆ ದೊರೆಯುತ್ತವೆ. ಈ ಉಪದೇಶಗಳು ಕಾಲಾತೀತವಾಗಿಯೂ ದೇಶಾತೀತವಾಗಿಯೂ ಮನುಕುಲಕ್ಕೆ ದಾರಿದೀಪವಾಗಿವೆ. ಮೊದಲನೇ ಅಧ್ಯಾಯದಲ್ಲಿ ಬರುವ ಮಾಮಕಾಃ ಪಾಂಡವಾಶ್ಚೈವ ಶ್ಲೋಕದ ಮೂಲಕ ಧೃತರಾಷ್ಟ್ರನ ಪುತ್ರ ವ್ಯಾಮೋಹ ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣವಾಯಿತು. ಯದಿ ಮಾಂ ಅಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯಃ ಶ್ಲೋಕದ ಮೂಲಕ ಅರ್ಜುನನ ಬಂಧು ವ್ಯಾಮೋಹ ಕ್ಷಾತ್ರ ಧರ್ಮಕ್ಕೆ ವಿರುದ್ಧವಾಯಿತು. ಆದ್ದರಿಂದ ಭಗವಂತ ಇಲ್ಲಿ ವ್ಯಾಮೋಹವು ಸುದುದ್ದೇಶವಾಗಿರಬೇಕೆಂದು ಉಪದೇಶಿಸಿದ್ದಾನೆ. ಎರಡನೇ ಅಧ್ಯಾಯದಲ್ಲಿ ಆತ್ಮಾನಾತ್ಮ ವಿವೇಕವನ್ನು ಬೋಧಿಸುತ್ತಾ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ಶ್ಲೋಕದ ಮೂಲಕ ದೇಹಾಭಿಮಾನವನ್ನು ಬಿಟ್ಟು ದೇಹವೆಂಬುದು ಆತ್ಮೋನ್ನತಿಗೆ ಕೇವಲ ಸಾಧನವೆಂದು ತಿಳಿದು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯುವಂತೆ ಭಗವಂತ ಉಪದೇಶಿಸಿದ್ದಾನೆ. ಇನ್ನು ಆಧ್ಯಾತ್ಮಿಕ ಮಾರ್ಗದ ಗುರಿಯನ್ನು ತಲುಪಲು ಭಗವಂತ ಗೀತೆಯಲ್ಲಿ ಹಲವಾರು ಮಾರ್ಗಗಳನ್ನು ತಿಳಿಸಿದ್ದಾನೆ. ಕೇವಲ ಜ್ಞಾನ ಮಾರ್ಗದಲ್ಲಿ ಅಲ್ಲದೆ ಕರ್ಮ ಮಾರ್ಗದಲ್ಲಿಯೂ ಕೂಡ ಪರಮ ಸಿದ್ಧಿಯನ್ನು ಪಡೆಯಬಹುದೆಂದು 3ನೇ ಅಧ್ಯಾಯದ ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತಾ ಜನಕಾದಯಃ ಶ್ಲೋಕದ ಮೂಲಕ ಉಪದೇಶಿಸಿದ್ದಾನೆ. ಮನುಷ್ಯನಾದವನು ಕರ್ಮವನ್ನು ಯಜ್ಞಾರ್ಥವಾಗಿ ಮಾಡಿದಾಗ ಕರ್ಮ ಬಂಧನದಿಂದ ಮುಕ್ತನಾಗುತ್ತಾನೆ ಎಂಬುದನ್ನು ಭಗವಂತ ಏವಂ ಬಹುವಿಧಾ ಯಜ್ಞಾಃ ವಿತತಾ ಬ್ರಹ್ಮಣೋ ಮುಖೇ ಎಂದು 4ನೇ ಅಧ್ಯಾಯದ ಶ್ಲೋಕದ ಮೂಲಕ ಉಪದೇಶಿಸಿದ್ದಾನೆ. ಇಂದ್ರಿಯ ವಿಷಯಗಳಿಂದುಂಟಾದ ಭೋಗಗಳೆಲ್ಲವೂ ಮೇಲ್ನೋಟಕ್ಕೆ ವಿಷಯಾಸಕ್ತರಿಗೆ ಸುಖವನ್ನುಂಟು ಮಾಡಿದರೂ ಅವು ದುಃಖಕ್ಕೆ ಕಾರಣವಾಗುತ್ತದೆ ಎಂದು ಮತ್ತು ವಿವೇಕಿಯಾದವನು ಅವುಗಳಲ್ಲಿ ನಿರಾಸಕ್ತಿಯನ್ನು ಹೊಂದಿ ಶಾಶ್ವತ ಆನಂದದ ಕಡೆಗೆ ಹೋಗಲು ಪ್ರಯತ್ನಿಸಬೇಕೆಂದು ಭಗವಂತ 5ನೇ ಅಧ್ಯಾಯದ ಏಹಿ ಸಂಸ್ಪರ್ಶಜಾ ಭೋಗಾಃ ದುಃಖಯೋನಯ ಏವತೆ ಶ್ಲೋಕದ ಮೂಲಕ ಉಪದೇಶಿಸಿದ್ದಾನೆ. ಮನ ಏವ ಕಾರಣಂ ಬಂಧ ಮೋಕ್ಷಯೋಃ ಎನ್ನುವಂತೆ ಎಲ್ಲದಕ್ಕೂ ಮನಸ್ಸೇ ಕಾರಣ. ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ನಡೆಯಬೇಕಾದರೆ ಮನಸ್ಸಿನ ಪಾತ್ರ ಬಹುಮುಖ್ಯ. ಇಂತಹ ಮನಸ್ಸನ್ನು ನಿಗ್ರಹಿಸಿದಾಗ ಮಾತ್ರ ಆತ್ಮಯೋಗ ಸಿದ್ಧಿಯಾಗುತ್ತದೆಂದು ಭಗವಂತ ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಪಮಾ ಸ್ಮೃತ ಶ್ಲೋಕದ ಮೂಲಕ ದೀಪದ ಉಪಮೆಯನ್ನು ಕೊಟ್ಟು ಉಪದೇಶಿಸಿದ್ದಾನೆ. ಇನ್ನು 7ನೇ ಅಧ್ಯಾಯದಲ್ಲಿ ಚತುರ್ವಿಧ ಭಜಂತೆ ಮಾಂ ಎಂದಿರುವಂತೆ 4 ರೀತಿಯ ಭಕ್ತರನ್ನು ತಿಳಿಸಿ ಯಾವ ಭಕ್ತರು ಹೇಗೆ ತನ್ನನ್ನು ಆರಾಧಿಸುತ್ತಾರೋ ಆಯಾ ಭಕ್ತರ ಕೋರಿಕೆಯಂತೆ ಸಿದ್ಧಿಯನ್ನು ಪಡೆಯುತ್ತಾರೆಂದು ಭಗವಂತ ಉಪದೇಶಿಸಿದ್ದಾನೆ. ಪುನರಪಿ ಜನನಂ ಪುನರಪಿ ಮರಣಂ ಎಂಬ ಚಕ್ರದಿಂದ ಮಾನವನು ಬಿಡಿಸಿಕೊಳ್ಳಲು ಭಗವಂತ 8ನೇ ಅಧ್ಯಾಯದಲ್ಲಿ ಸರ್ವೇಷು ಕಾಲೇಷು ಮಾಮನುಸ್ಮರ ಎನ್ನುವಂತೆ ತನ್ನನ್ನು ಸದಾಕಾಲ ಸ್ಮರಿಸಿದಾಗ ಮತ್ತು ಅಂತ್ಯಕಾಲೇ ಚ ಮಾಮೇವ ಎನ್ನುವಂತೆ ಅಂತ್ಯಕಾಲದಲ್ಲಿಯೂ ಕೂಡ ತನ್ನ ಸ್ಮರಣೆಯಿಂದ ತನ್ನನ್ನೇ ಸೇರುತ್ತಾನೆಂದು ಉಪದೇಶಿಸಿದ್ದಾನೆ. ಇನ್ನು 9ನೇ ಅಧ್ಯಾಯದಲ್ಲಿ ಭಗವಂತ ಯಾರು ಅನನ್ಯವಾದ ಭಕ್ತಿಯಿಂದ ತನ್ನನ್ನೇ ಉಪಾಸಿಸುತ್ತಾರೋ ಅಂತಹವರ ಯೋಗಕ್ಷೇಮವನ್ನು ತಾನೇ ನೋಡಿಕೊಳ್ಳುತ್ತೇನೆಂದು
ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ಶ್ಲೋಕದ ಮೂಲಕ ಉಪದೇಶಿಸಿದ್ದಾನೆ. ಸ್ಥಾವರ ಜಂಗಮಾತ್ಮಕವಾದ ಈ ಜಗತ್ತೆಲ್ಲವೂ ತನ್ನ ಒಂದಂಶವೆಂದು ತಿಳಿದು ವಿಭೂತಿಯೋಗದಲ್ಲಿ ಏಕಾಂಶೇನ ಸ್ಥಿತೋ ಜಗತ್ ಶ್ಲೋಕದ ಮೂಲಕ ತಿಳಿಸುತ್ತಾ ಪ್ರಕೃತಿಯ ಚರಾಚರ ವಸ್ತುಗಳಲ್ಲಿಯೂ ತಾನಿದ್ದೇನೆಂದು ಉಪದೇಶಿಸಿದ್ದಾನೆ. ಈ ಜಗತ್ತೆಲ್ಲವೂ ತನ್ನ ಒಂದಂಶ ಎಂದು ತಿಳಿಸಿದ ಭಗವಂತ ಇದನ್ನು ತಿಳಿಯಲು ಅನನ್ಯವಾದ ಭಕ್ತಿಯೊಂದಿದ್ದರೆ ಸಾಕೆಂದು 11ನೇ ಅಧ್ಯಾಯದ ಭಕ್ತ್ಯಾ ತ್ವನನ್ಯಯಾ ಶಕ್ಯಃ ಶ್ಲೋಕದ ಮೂಲಕ ಉಪದೇಶಿಸಿದ್ದಾನೆ. ಇನ್ನು ಭಗವಂತ 13ನೇ ಅಧ್ಯಾಯದಲ್ಲಿ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಶ್ಲೋಕದ ಮೂಲಕ ಶರೀರವನ್ನು ಕ್ಷೇತ್ರ ಅಥವಾ ಹೊಲಕ್ಕೆ ಹೋಲಿಸಿ ಜೀವಾತ್ಮನನ್ನು ಕ್ಷೇತ್ರಜ್ಞನಿಗೆ ಹೋಲಿಸಿದ್ದಾನೆ. ಅಂದರೆ ಶರೀರದ ಮೂಲಕ ಜೀವಾತ್ಮನನ್ನು ಪರಮಾತ್ಮನನ್ನಾಗಿ ಮಾಡಬಹುದೆಂದು ಉಪದೇಶಿಸಿದ್ದಾನೆ. ಅಂದರೆ ಮೋಕ್ಷವನ್ನು ಪಡೆಯಲು ಶರೀರವೇ ಆಧಾರವೆಂದು ತಿಳಿಸಿದ್ದಾನೆ. ಮನುಷ್ಯ ತ್ರಿಗುಣಗಳಿಂದಾದ ಜಗತ್ತು ಅಥವಾ ಪ್ರಕೃತಿಯನ್ನು ದಾಟಿ ತ್ರಿಗುಣಾತೀತನಾದ ಸಚ್ಚಿದಾನಂದ ರೂಪನಾದ ಪರಮಾತ್ಮನನ್ನು ಹೇಗೆ ಪಡೆಯಬಹುದೆಂದು ಭಗವಂತ 14ನೇ ಅಧ್ಯಾಯದ ಮಾಂಚ ಯೋ ವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಶ್ಲೋಕದ ಮೂಲಕ ಉಪದೇಶಿಸಿದ್ದಾನೆ. ಇನ್ನು ಅಶ್ವತ್ಥ ವೃಕ್ಷಕ್ಕೆ ವಿರುದ್ಧವಾದ ಸಂಸಾರ ವೃಕ್ಷವು ಕ್ಷಣಿಕ ಮತ್ತು ನಾಶಯುತವಾದುದೆಂದು ತಿಳಿದು ಅಹಂಕಾರ ಮಮಕಾರ ವಾಸನಾ ರೂಪಗಳನ್ನು ವೈರಾಗ್ಯವೆಂಬ ಕತ್ತಿಯಿಂದ ಕತ್ತರಿಸಬೇಕೆಂದು ಭಗವಂತ 15ನೇ ಅಧ್ಯಾಯದ ನರೂಪಮಸ್ಯೇಹ ತಥೋಪಲಭ್ಯತೆ ಎಂಬ ಶ್ಲೋಕವನ್ನು ವಿವರಿಸುತ್ತಾ ಜೀವಿಯು ಪರಂಧಾಮವನ್ನು ಹೊಂದಬೇಕಾದರೆ ಈ ಸಂಸಾರ ಬಂಧನದಿಂದ ಮುಕ್ತನಾಗಬೇಕೆಂದು ಉಪದೇಶಿಸಿದ್ದಾನೆ. ಮನುಷ್ಯ ಧರ್ಮ ಮಾರ್ಗದಲ್ಲಿ ನಡೆಯಬೇಕಾದರೆ ದೈವ ಸಂಪತ್ತನ್ನು ಹೊಂದಿರಬೇಕು. ದೈವ ಸಂಪತ್ತು ಎಂದರೆ ಸದ್ಗುಣಗಳನ್ನು ಹೊಂದಿರುವುದು ಎಂದರ್ಥ. ದೈವ ಗುಣಗಳಿಂದ ಕೂಡಿದವನಾಗಿ ಶಾಸ್ತ್ರ ವಿಧಿಯಿಂದ ನಿಯತ ಕರ್ಮಗಳನ್ನು ಮಾಡಿದಾಗ ಪರಮಸಿದ್ಧಿಯನ್ನು ಹೊಂದುತ್ತಾನೆಂದು ಭಗವಂತ 16ನೇ ಅಧ್ಯಾಯದ ಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ಶ್ಲೋಕದ ಮೂಲಕ ಉಪದೇಶಿಸಿದ್ದಾನೆ. ನಾವು ಯಾವುದೇ ಕರ್ಮವನ್ನು ಮಾಡಬೇಕಾದರೂ ಶ್ರದ್ಧೆ ಇರಬೇಕು. ಶ್ರದ್ಧಾವಾನ್ ಲಭತೆ ಜ್ಞಾನಂ ಎನ್ನುವಂತೆ ಭಗವಂತ 17ನೇ ಅಧ್ಯಾಯದಲ್ಲಿ ಸಾತ್ವಿಕ ಶ್ರದ್ಧೆಯಿಂದ ಮಾತ್ರ ಪರಮಸಿದ್ಧಿಯನ್ನು ಪಡೆಯಲು ಸಾಧ್ಯವೆಂದು ಶ್ರದ್ಧೆಯ ಪರೆಯ ತಪ್ತಂ ಶ್ಲೋಕದ ಮೂಲಕ ಉಪದೇಶಿಸಿದ್ದಾನೆ. ಮೋಕ್ಷ ಎಂದರೆ ಸಂಸಾರ ಬಂಧನದಿಂದ ವಿಮುಕ್ತಿ ಪಡೆಯುವುದು ಅಥವಾ ಜನನ ಮರಣಗಳಿಂದ ಮುಕ್ತರಾಗುವುದು. ಸನ್ಯಾಸ ಎಂದರೆ ತ್ಯಾಗ, ಅಂದರೆ ಎಲ್ಲ ಕರ್ಮಗಳನ್ನು ಪರಮಾತ್ಮನಿಗೆ ಅರ್ಪಿಸುವುದು. ಈ ರೀತಿ 17 ಅಧ್ಯಾಯಗಳಲ್ಲಿ ಭಗವಂತನು ಉಪದೇಶಿಸಿರುವ ಬೋಧನೆಗಳೆಲ್ಲವನ್ನು 18ನೇ ಅಧ್ಯಾಯದ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಶ್ಲೋಕದ ಮೂಲಕ ಸಮನ್ವಯಗೊಳಿಸಿದ್ದಾನೆ. ಒಟ್ಟಾರೆ ಹೇಳಬೇಕೆಂದರೆ ಗೀತೆಯ ಒಂದೊಂದು ಶ್ಲೋಕವು ಒಂದೊಂದು ಉಪದೇಶವನ್ನು ನೀಡುತ್ತದೆ. ಹೀಗೆ ಗೀತೆಯ ಆಳವನ್ನು ತಿಳಿದಾಗ ಭಕ್ತಿ, ಜ್ಞಾನ, ವೈರಾಗ್ಯ, ಯೋಗ ಮತ್ತು ಮೋಕ್ಷಗಳೆಂಬ ನಿಧಿಗಳು ನಮಗೆ ಪ್ರಾಪ್ತವಾಗುತ್ತವೆ. ಶ್ರೀಕೃಷ್ಣಾರ್ಪಣಮಸ್ತು. ಸಮಯದ ಅಭಾವದಿಂದ ಶ್ಲೋಕಗಳನ್ನು ಸಂಪೂರ್ಣವಾಗಿ ತಿಳಿಸಲು ಆಗಲಿಲ್ಲವೆಂದು ನಿಮ್ಮಲ್ಲಿ ಕ್ಷಮೆಯಾಚಿಸುತ್ತೇನೆ.